Ha- Hi friends, welcome to my YouTube ಚಾನಲ್. 2024 ಎಸ್ ಸಿ ಪಿ ಸಿಲೆಬಸ್ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹೋಪ್ ಅಂತ ಒಂದು ಪದ್ಯ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜ್. ಹೋಪ್ ಈಸ್ ದ ಥಿಂಗ್ ವಿತ್ ಫೀಚರ್ಸ್. ಇದನ್ನು ಬರೆದಿರೋದು ಎಮಿಲಿ ಡಿಕಿನ್ಸನ್ ಅಂತ ಇವರು ಬರೆದಿರೋದು. ಇದರ ಸಮ್ಮರಿನ ನಾವು ನೋಡ್ತಾ ಹೋಗೋಣ ಕನ್ನಡದಲ್ಲಿ ಯಾವ ಥರ ಇದೆ ಅಂತ. ಭರವಸೆ ಮತ್ತು ಹಾರೈಕೆ ಇದರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾರೆ ಅವರು. ಪೂರ್ವ ಓದುವಿಕೆ ಅಂದರೆ ಪ್ರೀ ರೀಡಿಂಗ್ ಅಂತ ಕೊಡ್ತಾರಲ್ಲ ಅದು. ಆಮೇಲೆ ಎರಡನೇ ಪ್ರಶ್ನೆ, ನೀವು ಕೊನೆಯ ಬಾರಿಗೆ ಭರವಸೆನ ಅನುಭವಿಸಿದ್ದು ಯಾವಾಗ ಮತ್ತು ಅದು ಹೇಗೆ ಅನ್ನಿಸ್ತು ಅಂತ. ಅಂದರೆ ಈಗ ಭರವಸೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ, ಅದು ಹೇಗೆ ಅಂತ ಕೇಳೋದು. ಮೂರನೇದು, ನಿಮ್ಮ ಬಗ್ಗೆ ನಿಮ್ಮ ಭರವಸೆ ಏನು, ಇತರರ ಆಶಯಗಳೇನು. ಮತ್ತು ನಾಲ್ಕನೇ ಪ್ರಶ್ನೆ, ಭರವಸೆಯ ಮಣಕುಲವನ್ನು ಜೀವಂತವಾಗಿರುತ್ತೆ. ಅಂದರೆ ಭರವಸೆ ಮೇಲೇ ಇಡೀ ಜೀವನ ನಿಂತಿರುತ್ತಾ, ಇದನ್ನು ನೀವು ಒಪ್ತೀರಾ. ಉತ್ತಮ ಜೀವನ ನಡೆಸೋಕ್ಕೆ ಭರವಸೆ ಅಗತ್ಯ ಇದೆಯಾ ಅಂತ ಕ್ವಶನ್ ಕೇಳ್ತಾರೆ. ಮೊದಲು ನಾವು ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ಇವ್ರ ಹೆಸರು ಎಮಿಲಿ ಎಲಿಜಬೆತ್ ಡಿಕಿನ್ಸನ್. ಡಿಸೆಂಬರ್ 10, 1830 ಮೇ 15, 1886 ಇವರಿದ್ದಿದ್ದು. ಒಬ್ಬ ಅಮೇರಿಕನ್ ಕವಿ ಎಮಿಲಿ ಎಲಿಜಬೆತ್ ಡಿಕಿನ್ಸನ್ ಜನಿಸಿದರು. ಮ್ಯಾಸಚೂಸೆಟ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿರುವ ಕುಟುಂಬದ ಹೋಮ್ಸೈಡ್ ಡಿಸೆಂಬರ್ 10, 1830 ಇದೊಂದು ಅವರ ಪ್ರಮುಖ ಆದರೆ ಶ್ರೀಮಂತ ಕುಟುಂಬವಲ್ಲ. ಅಂದರೆ ಆ ಟೈಮಲ್ಲಿ ಅವರು ಜನಿಸಿದ್ದು ಮತ್ತು ಇವ್ರದ್ದು ಶ್ರೀಮಂತ ಕುಟುಂಬವಲ್ಲ. ತಂದೆ ಎಡ್ವರ್ಡ್ ಡಿಕಿನ್ಸನ್ ಆಮ್ಸ್ಟರ್ಡ್ಯಾಮ್ನಲ್ಲಿ ವಕೀಲರಾಗಿದ್ದರು ಮತ್ತು ಆಮ್ಹರ್ಸ್ಟ್ ಕಾಲೇಜಿನ ಟ್ರಸ್ಟಿಯಾಗಿದ್ದರು. ಎಮಿಲಿ ಡಿಕಿನ್ಸನ್ ಅಮೇರಿಕನ್ ಕಾವ್ಯದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಪರಿಗಣಿಸ್ತಾರೆ. ಇನ್ನು ತನ್ನ ಯೌವನದಲ್ಲಿ 7 ವರ್ಷಗಳ ಕಾಲ ಆಮ್ಹರ್ಸ್ಟ್ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡಿದವರು. ಅದಾದ ನಂತರ ಇವರು ಆಮ್ಸ್ಟರ್ಡ್ಯಾಮ್ನಲ್ಲಿರುವ ತನ್ನ ಕುಟುಂಬದ ಮನೆಗೆ ಹಿಂದಿರುಗುವ ಮೊದಲು ಮೌಂಟ್ ಹೋಲಿಯಕ್ ಸ್ತ್ರೀ ಸೆಮಿನಾರ್ಗೆ ಸಂಕ್ಷಿಪ್ತವಾಗಿ ಹಾಜರಾಗಿದ್ದರಂತೆ. ಯಾವುದು? ಮೌಂಟ್ ಹೋಲಿಯಕ್ ಸ್ತ್ರೀ ಸೆಮಿನಾರ್. ಇಲ್ಲಿ ಡಿಕಿನ್ಸನ್ ತನ್ನ ಜೀವನದ ಬಹುಪಾಲು ಪ್ರತ್ಯೇಕವಾಗಿ ವಾಸಿಸ್ತಿದ್ರು ಎಂದು ಪುರಾವೆಗಳು ಕೂಡ ಇದ್ದಾವೆ. ಅಂದರೆ ಸಾಕ್ಷಿ ಕೂಡ ಇದೆ ಅಂತ, ಪ್ರೂಫ್ ಇದೆ ಅಂತ. ಸ್ಥಳೀಯರಿಂದ ವಿಲಕ್ಷಣ ಅಂತ ಪರಿಗಣಿಸಲ್ಪಟ್ಟಿದ್ದು. ಅವರು ಬಿಳಿ ಬಟ್ಟೆಯ ಬಗ್ಗೆ ಅಂದರೆ ಜಾಸ್ತಿ ವೈಟ್ ಡ್ರೆಸ್ ಹಾಕೋತಿದ್ರಂತೆ. ಡಿಕಿನ್ಸನ್ ಎಂದಿಗೂ ಮದುವೆ ಆಗಲಿಲ್ಲ ಮತ್ತು ಹೆಚ್ಚಿನವರು ಅವಳ ಸ್ನೇಹ ಸಂಪೂರ್ಣವಾಗಿ ಪತ್ರ ವ್ಯವಹಾರವನ್ನು ಆಧರಿಸಿದೆ. ಅಂದರೆ ಒಬ್ಬ ಸಮೃದ್ಧ ಬರಹಗಾರನಾಗಿದ್ದರೂ ಅವಳ ಜೀವಿತಾವಧಿಯಲ್ಲಿ ಅವಳು ಏಕೈಕ ಪ್ರಕಟಣೆ ಮತ್ತು 10 ಕವನಗಳು ಮತ್ತು 1 ಪತ್ರ. ಅಂದರೆ ಸುಮಾರು 1800 ಕವನಗಳಲ್ಲಿ ಅವರ ಅನೇಕ ಕವಿತೆಗಳು ಸಾವು ಮತ್ತು ಅಮರತ್ವದ ವಿಷಯಗಳೊಂದಿಗೆ ವ್ಯವಹರಿಸ್ತವೆ. ಅವಳ ಸ್ನೇಹಿತರಿಗೆ ಪತ್ರಗಳಲ್ಲಿ 2 ಪುನರಾವರ್ತಿತ ವಿಷಯಗಳು ಅಂದರೆ ಸೌಂದರ್ಯ ಶಾಸ್ತ್ರ, ಸಮಾಜ, ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆ. ಡಿಕಿನ್ಸನ್ ಅವರು ಪರಿಚಯಸ್ಥರು ಅವಳ ಬರವಣಿಗೆಯ ಬಗ್ಗೆ ಹೆಚ್ಚಾಗಿ ತಿಳಿದಿದ್ದರೂ 1886 ಅವರು ಮರಣ ಹೊಂದಿದರು. ಅದಾದ ನಂತರ ಡಿಕಿನ್ಸನ್ ಅವರು ಕಿರಿಯ ಸಹೋದರಿ ಲಾವಿನಿಯಾ ತನ್ನ ಕವನಗಳ ಸಂಗ್ರಹವನ್ನು ಕಂಡುಹಿಡಿದಾಗ ಅವಳ ಕೆಲಸವು ಸಾರ್ವಜನಿಕವಾಯಿತು. ಹೋಪ್ ಈಸ್ ದಿ ಥಿಂಗ್ ವಿತ್ ಫೆದರ್ಸ್ ಅಂದರೆ ಅನ್ನು ತರುವಾಯ 1891 ಥಾಮಸ್ ವೆಂಟ್ ವರ್ತ್, ಹಿಗ್ಗಿನ್ಸನ್ ಮತ್ತು ಮಾಬೆಲ್ ಲುಮಿಸ್ಟಾಡ್ ಸಂಪಾದಿಸಿ ಪ್ರಕಟಿಸಿದ ಕವಿತೆಗಳ ಶೀರ್ಷಿಕೆ ಅಡಿಯಲ್ಲಿ ಅವರ ಕೃತಿಗಳನ್ನು ಸಂಗ್ರಹಿಸಿ ಪ್ರಕಟಿಸಲಾಯಿತು.
ಅಂದರೆ ಅವರು ತೀರ್ಕೊಂಡ ಮೇಲೆ ಅವರ ಕೃತಿಗಳನ್ನ ಅಂದರೆ ಇಡೀ ಜಗತ್ತಿಗೆ ತೋರಿಸಿದ್ದು ಅವರ ಸಹೋದರಿ ಯಾರು, ಲಾವಿನಿಯಾ ಅಂತ. ಎಮಿಲಿ ಡಿಕಿನ್ಸನ್ 19ನೇ ಶತಮಾನದಲ್ಲಿ ಬರೆದರು. ಇದು ಗಮನಾರ್ಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಂದ ಗುರುತಿಸಲ್ಪಟ್ಟಿದೆ. ಈ ಯುಗವು ಕೈಗಾರೀಕರಣ, ನಿರ್ಮೂಲನವಾದಿ ಚಳುವಳಿ ಮತ್ತು ಅಮೇರಿಕನ್ ಅಂತರ್ಯುದ್ಧದ ಏರಿಕೆಗೆ ಸಾಕ್ಷಿಯಾಯಿತು. ಡಿಕಿನ್ಸನ್ ಅವರು ಫೋಕ್ಟ್ರಿಯ ಈ ಅವಧಿಯ ಉದ್ವಿಗ್ನತೆ ಮತ್ತು ಅನಿಶ್ಚಿತತೆಗಳನ್ನು ಪ್ರತಿಬಿಂಬಿಸುತ್ತದೆ, ಜೊತೆಗೆ ಪ್ರತ್ಯೇಕತೆ ಮತ್ತು ಅವರ ಆತ್ಮಾವಲೋಕನದೊಂದಿಗೆ ಅವಳ ಸ್ವಂತ ವೈಯಕ್ತಿಕ ಹೋರಾಟಗಳನ್ನ ಪ್ರತಿಬಿಂಬಿಸ್ತದೆ. ಅಂದರೆ ಅವರಲ್ಲಿರುವಂತಹ ಅವರ ವ್ಯಕ್ತಿತ್ವ, ಅಂದರೆ ಅವರು ಮನಸ್ಸಿನಲ್ಲಿದ್ದಂಥ ಭಾವನೆಗಳು ಮತ್ತು ಅವರ ಒಂದು ಹೋರಾಟದ ಪ್ರತಿರೂಪನ ಅವರು ಬರವಣಿಗೆಯಲ್ಲಿ ಹೇಳ್ತಿದ್ರು ಅಂತ. ಹೋಪ್ ಈಸ್ ದ ಥಿಂಗ್ ವಿತ್ ಫೆದರ್ಸ್ ಅನ್ನು ಡಿಕಿನ್ಸನ್ಗೆ ವೈಯಕ್ತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಬರೆಯಲಾಯಿತು. ಇದು ಪ್ರತಿಕೂಲತೆಯ ಮಧ್ಯೆ ಸಾಂತ್ವನ ಮತ್ತು ಶಕ್ತಿಯನ್ನು ಕಂಡುಕೊಳ್ಳುವ ಅವಳ ಬಯಕೆಯನ್ನು ಪ್ರತಿಬಿಂಬಿಸ್ತದೆ ಅಂತೆ. ಕವಿತೆಯಲ್ಲಿ ಹೋಪ್ ರೂಪಕವಾಗಿ ಮಾನವ ಆತ್ಮದೊಳಗೆ ವಾಸಿಸುವ ಬಲವಾದ ಇಚ್ಛಾಶಕ್ತಿಯುಳ್ಳ ಪಕ್ಷಿಯಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಅದರ ಹಾಡನ್ನು ಹಾಡುತ್ತದೆ. ಮೂಲಭೂತವಾಗಿ ಕವಿತೆಯು ಓದುಗರಿಗೆ ಭರವಸೆಯ ಶಕ್ತಿಯನ್ನು ನೆನಪಿಸಲು ಪ್ರಯತ್ನಿಸುತ್ತದೆ ಮತ್ತು ಅದು ಜನರಿಂದ ಎಷ್ಟು ಕಡಿಮೆ ಅಗತ್ಯವಿದೆ. ಕಷ್ಟದ ಸಮಯದಲ್ಲಿ ಹೋಪ್ ಸಹಾಯಕವಾಗಿದೆ. ಅದು ಪ್ರತಿಯಾಗಿ ಏನನ್ನೂ ಕೇಳಿಲ್ಲ ಎಂದು ಸ್ಪೀಕರ್ ಸ್ಪಷ್ಟಪಡಿಸುತ್ತಾರೆ. ಕೇಂದ್ರ ಸಾಧನ ಡಿಕಿನ್ಸನ್ ವಿಸ್ತೃತ ರೂಪಕವನ್ನು ಬಳಸ್ತಾರೆ. ಇಡೀ ಕವಿತೆಯ ಉದ್ದಕ್ಕೂ ಭರವಸೆಯನ್ನು ಹಕ್ಕಿಗೆ ಹೋಲಿಸ್ತಾನೆ. ಈ ರೂಪಕವು ಕೇವಲ ಲಾಕ್ಷಣಿಕ ಹೋಲಿಕೆಯಲ್ಲ, ಆದರೆ ಎಲ್ಲ 3 ಚರಣಗಳಲ್ಲೂ ಕೂಡ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡಿದೆ ಮತ್ತು ನಿರಂತರವಾಗಿದೆ. ಆತ್ಮದ ಒಳಗೆ ಜೀವಂತ ಉಸಿರಾಟದ ಘಟಕವಾಗಿ ಈ ಭರವಸೆ ಅನ್ನೋದು ಎದ್ದು ಕಾಣುತ್ತೆ. ಅಂದರೆ ಮನುಷ್ಯನ ಜೀವನದಲ್ಲಿ ಭರವಸೆ ಎನ್ನುವ ಪದಕ್ಕಿರುವ ಸ್ಥಾನದ ಬಗ್ಗೆ ಅವರ ಮನಸ್ಸಿನ ಭಾವನೆಯಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಹೋಪ್ ಅಂದರೆ ಇದು ಭರವಸೆ ಅನ್ನೋದು ಒಂದು ಆತ್ಮದಲ್ಲೇ ನೆಲೆಸಿರುತ್ತದೆ ಅಂತೆ ಮತ್ತು ಪದಗಳಿಲ್ಲದ ರಾಗವನ್ನು ಹಾಡುತ್ತಾರೆ ಮತ್ತು ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಸಿಹಿಯಾದ ಗಾಳಿಯಲ್ಲಿ ಕೇಳಲಾಗುತ್ತದೆ ಮತ್ತು ನೊಯ್ಯುತ್ತಿರುವ ಚಂಡಮಾರುತ ಇರಬೇಕು. ಅದು ತುಂಬ ಬೆಚ್ಚಗಾಗುವ ಪುಟ್ಟ ಹಕ್ಕಿಯನ್ನು ಅವಮಾನಿಸಬಹುದು. ನಾನು ಅದನ್ನು ತಂಪಾದ ಭೂಮಿಯಲ್ಲಿ ಕೇಳಿದ್ದೇನೆ ಮತ್ತು ವಿಚಿತ್ರವಾದ ಸಮುದ್ರದಲ್ಲಿ, ಆದರೂ ಎಂದಿಗೂ ತುದಿಯಲ್ಲಿ ಅದು ನನ್ನ ಬಗ್ಗೆ ಒಂದು ತುಂಡು ಕೇಳಿದೆ. ಅಂದರೆ ಇಲ್ಲಿ ಭರವಸೆ ಅನ್ನೋದು ಎಂದಿಗೂ ನಿಲ್ಲುವುದಿಲ್ಲ. ಅಂದರೆ ನಿಲ್ಲಿಸುವಿಕೆ, ಇದು ಒಂಥರ ಒಂದು ಡ್ಯಾಶ್ ವಿರಾಮನ, ಅಂದರೆ ವಿರಾಮ ಇಲ್ಲದೆ ಇರೋದು, ಆ ಥರ ನಾನ್ ಸ್ಟಾಪು. ಭರವಸೆ ನಿರಂತರತೆನ ಒತ್ತಿ ಹೇಳ್ತದೆ. ಇದು ಅನಂತವಾಗಿ, ಅಂದರೆ ಹೀಗೆ ಮುಂದುವರಿತಾ ಇರುತ್ತೆ. ಇದಕ್ಕೆ ಏನು ಅಂತ್ಯ ಅನ್ನೋದಿರಲ್ಲ. ಅದನ್ನು ಸೂಚಿಸೋದು ಮತ್ತು ಅದು ಭರವಸೆ ಅನ್ನೋದು ಹೇಗೆ ಶಾಶ್ವತ ಅನ್ನೋದನ್ನು ಕವಿತೆಯಲ್ಲಿ ವಿವರಿಸಿದ್ದಾರೆ. ಅಂದರೆ ಇವರ ನೋವಿನಲ್ಲೇ ಕಠಿಣತೆಯಲ್ಲಿ ಚಂಡಮಾರುತ ಎದ್ದಾಗ ಇವರಲ್ಲಿರುವಂತಹ ಭರವಸೆ, ಅದನ್ನೇ ಅವರು ಹೋಪ್ ಅಂತ ಹೇಳಿರೋದು. ಅವರ ಭರವಸೆ ಏನು, ಹೇಗೆ ಅನ್ನೋದ್ರ ಬಗ್ಗೆ ವಿವರಿಸೋದೇ ಈ ಪದ್ಯ ಆಗಿದೆ. ಇಷ್ಟೇ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬೆಂಗಳೂರು ಸಿಟಿ ಯೂನಿವರ್ಸಿಟಿಲಿ ಅದರಲ್ಲಿ SCP ಸಿಲೆಬಸ್ಸಲ್ಲಿ ಹೋಪ್ ಅನ್ನೋ ಪದ್ಯ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. ಯಾವುದೇ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡಿದಾಗ SCP ಸಿಲೆಬಸ್ಸಲ್ಲಿ ಬಂದಿರೋಂತಹ ಸುಮಾರು ಇಂಗ್ಲೀಷ್ ಪೋಯಮ್ ಆಗಿರಲಿ
ಯಾವುದಾದ್ರೂ ಪಾಠ ಆಗಿರಲಿ ಕನ್ನಡದಲ್ಲಿ ಸಮ್ಮರಿ ಅಥವಾ ಕನ್ನಡದಲ್ಲಿ ಯಾವುದೇ ರೀತಿ ವಿವರಣೆ ಇರಲ್ಲ. ಸೊ ಯಾರೆಲ್ಲ ನೋಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಥ್ಯಾಂಕ್ ಯು.